ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. If the fruit tree are having 2-year age, अगर पेड़ 2 साल के है, ಗಿಡ 2 ವರ್ಷದ್ದಾಗಿದ್ರೆ give 2 liter water per plant. ಒಂದು ಗಿಡಕ್ಕೆ 2 ಲೀಟರ್ ಅಷ್ಟು ಜೀವಾಮೃತ 2 liter. 2 ಲೀಟರ್ ಅಷ್ಟು ಜೀವಾಮೃತವನ್ನ ತಿಂಗಳಿಗೆ 2 ಸಲ ಕೊಡಿ. In the rainy season. ಮಳೆಗಾಲದಲ್ಲಿ ಇದರ್ಥ ಆಯ್ತಾ? 2 ವರ್ಷದ ಗಿಡಕ್ಕೆ ಮಳೆಗಾಲದಲ್ಲಿ ತಿಂಗಳಿಗೆ 2 ಸಲ 2 ಲೀಟರ್ ನಂತರ ಜೀವಾಮೃತವನ್ನ ನೇರವಾಗಿ ಭೂಮಿ ಕೊಡುವಂಥದ್ದು. If the tree are having 3-year-old age, you have to give 3 liter Jivamrita. 3 ವರ್ಷದ ಗಿಡಕ್ಕೆ ಅದೇ ರೀತಿಯಾಗಿ 3 ಸಲ ಕೊಡುವಂಥ 3 ಲೀಟರ್ ಕೊಡುವಂಥದ್ದು 2 ಸಲ ತಿಂಗಳಿಗೆ. For the fruit tree, ಫ್ರೂಟಿಂಗ್ ಟ್ರೀ fruit. फल पेड़ों को है, फल पेड़ों को, नहीं तो पौधों को देंगे आप, धान को देंगे, पैडी को, फल पेड़ों का है ये. Fruit trees, orchard. ಹಣ್ಣು ಗೊತ್ತಾಯ್ತು ಸರ್, ಅವ್ರು ಹೇಳಿಂದ ಕಾಯ್ತಾ ಇದ್ದೀನಿ ಅಷ್ಟೇ. It is for orchard. ಹಾಂ ಸರ್, ಇದು ಈ ವ್ಯವಸ್ಥೆ ಏನಿದೆ ಹಣ್ಣುಗಳನ್ನ ಕೊಡುವಂತ ಗಿಡಗಳಿಗೆ ಅಥವಾ ಹಣ್ಣುಗಳು ಕೊಡುವಂತ ಮರಗಳಿಗೆ ಈ ಪದ್ಧತಿಯನ್ನು ಅನುಸರಿಸುವಂಥದ್ದು. 4-year-old fruit tree, 4 liter Jivamrita. 4 ವರ್ಷದಕ್ಕೆ 4 ಲೀಟ್ರು ತಿಂಗಳಿಗೆ 2 ಸಲ. Five liter old tree, 5 liter Jivamrita. 5 ವರ್ಷಕ್ಕೆ 5 ಲೀಟ್ರು ತಿಂಗಳಿಗೆ. ಓಕೆ, Every year we have to increase 1 liter Jivamrita. ಪ್ರತಿ ವರ್ಷ 1 ಲೀಟರ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು. ಕಿತ್ನಾ ಸಾಲ್ ತಕ್ ದೇನಾ ಹೈ? 5 liter is the end point. 5 ಲೀಟ್ರು ಅದು ಮ್ಯಾಕ್ಸಿಮಮ್, ಅಂದ್ರೆ ಅದು ಜಾಸ್ತಿ, ಅದೇ ಜಾಸ್ತಿ. 6th year 5 liter. 6 ವರ್ಷದ ಗಿಡಕ್ಕೂ 5 ಲೀಟ್ರು. 7th year 5 liter. 7ನೇ ವರ್ಷಕ್ಕೂ ಅದೇ 5 ಲೀಟ್ರು. 10th year 5 liter. 10 ವರ್ಷದ ಗಿಡಕ್ಕೂ 5 ಲೀಟ್ರು. ಹಾ, ಮ್ಯಾಕ್ಸಿಮಮ್. सर कितना साल तक देना? जब तक आप जिंदा है वो तब तक. ಎಲ್ಲಿವರೆಗೂ ಕೊಡಬೇಕು? ಗಿಡ ನಾವು ಬದುಕಿರೋವರೆಗೂ ಕೊಡ್ತಾನೆ ಇರಬೇಕು. ये कोई सवाल है, पौधा जिंदा रहेगा तो भी देंगे ना, नहीं तो नहीं देंगे ना. वही सर, वही बोल रहे हैं सर, पौधे और हम दोनों जिंदा देना पड़ेगा. न्यू प्लांटेशन, ಹೊಸ ಪ್ಲಾಂಟೇಶನ್ ಮಾಡೋ ಪರಿಸ್ಥಿತಿಯಲ್ಲಿ ಗಿಡ ಹಾಕಿದ ಹಣ್ಣಿನ ಗಿಡಗಳು ಹಾಕಿದ 6 ತಿಂಗಳವರೆಗೂ ಪ್ರತಿ ತಿಂಗಳಿಗೆ 2 ಸಲ 200 ml ಅಷ್ಟು ಜೀವಾಮೃತವನ್ನು ಕೊಡ್ಬೋದು. 7, 8, 9ನೇ ತಿಂಗಳಲ್ಲಿ ಅರ್ಧ ಲೀಟರ್ ಅಷ್ಟು ಜೀವಾಮೃತವನ್ನ ಪ್ರತಿ ಗಿಡಕ್ಕೆ ತಿಂಗಳಿಗೆ 2 ಸಲ ಕೊಡ್ಬೋದು. ಓಕೆ, 10th, 11, 12 month.
10, 11, 12ನೇ ತಿಂಗಳಿಗೆ 1 liter per plant ಜೀವಾಮೃತ. 1 ಲೀಟ್ರು ಒಂದು ಗಿಡಕ್ಕೆ 1 liter. ತಿಂಗಳಿಗೆ 2 ಸಲ ಜೀವಾಮೃತನ ಕೊಡಬೇಕು. ಓಕೆ, ಸರಿನಾ? ಮೊದಲಿಂದ ಹೇಳೋದಾದ್ರೆ ಹೊಸ ಗಿಡಗಳನ್ನ, ಹಣ್ಣಿನ ಗಿಡಗಳನ್ನ ನೀವು ಅಥವಾ ಹಣ್ಣಿನ ಬೀಜಗಳನ್ನ ನೀವು ಭೂಮಿಗೆ ಹಾಕಿದಾಗ ಮೊದಲು 6 ತಿಂಗಳು, 1 ತಿಂಗಳಿಗೆ 2 ಸಲದ ಹಾಗೆ ಒಂದು ಗಿಡಕ್ಕೆ 200 ml ಅಷ್ಟು ಜೀವಾಮೃತವನ್ನ ಕೊಡಬೇಕು. 7, 8, 9ನೇ ತಿಂಗಳುಗಳಲ್ಲಿ ತಿಂಗಳಿಗೆ 2 ಸಲ ಪ್ರತಿ ಗಿಡಕ್ಕೆ ಅರ್ಧ ಲೀಟರ್ದಷ್ಟು ಜೀವಾಮೃತನ ಕೊಡಬೇಕು. 11, 12, 13ನೇ ತಿಂಗಳು ಪ್ರತಿ ಗಿಡಕ್ಕೆ ತಿಂಗಳಿಗೆ 2 ಸಲ 1 ಲೀಟರ್ ಜೀವಾಮೃತನ ಕೊಡಬೇಕು. ಓಕೆ. ಇನ್ ಸೆಕೆಂಡ್ ಇಯರ್ 2 liter. 2 ವರ್ಷದವರೆಗೂ 2 ಲೀಟರು. ನೇರವಾಗಿ ಭೂಮಿ ಕೊಡುವಂಥದ್ದು, ಇದು ಮಳೆಗಾಲದಲ್ಲಿ ಕೊಡುವಂಥದ್ದು ಹೇಳ್ತಿರೋದು. ಇನ್ ರೇನಿ ಸೀಸನ್. ಥರ್ಡ್ ಇಯರ್ 3ನೇ ವರ್ಷ ಎಷ್ಟು ಲೀಟ್ರು? ಸಮझ गए सर सब लोग? ಫೋರ್ತ್ ಇಯರ್ 4ನೇ ವರ್ಷ 5th year 6th year 7. ಓಕೆ, ಬ್ಯೂಟಿಫುಲ್. समझ गए सर? सीख लिया सर जल्दी. ಓಕೆ, ಹಾ, ರೈಟ್ ಡೌನ್. ಬರ್ಕೊಳ್ಳಿ. ಇನ್ ವಿಂಟರ್ ಆ್ಯಂಡ್ ಸಮ್ಮರ್. ಮಳೆಗಾಲದಲ್ಲಿ ಮತ್ತೆ ಬೇಸಿಗೆನಲ್ಲಿ. ಇನ್ ಸರಿ, ವಿಂಟರ್ ಆ್ಯಂಡ್ ಕ್ಷಮಿಸಿ. ಸಮ್ಮರ್. ಸರ್, ವಿಂಟರ್ ಅಂಡ್ ಇನ್ ವಿಂಟರ್ ಆ್ಯಂಡ್ ಸಮ್ಮರ್. ಸಮ್ಮರ್ ಚಳಿಗಾಲ ಮತ್ತು ಬೇಸಿಗೆನಲ್ಲಿ. ಶೀತಕಾಲ, ಉಷ್ಣಕಾಲ. 200 to 400 liter ಜೀವಾಮೃತಂ per acre through the irrigation water twice a month. 200ರಿಂದ 400 ಲೀಟರು ತಿಂಗಳಿಗೆ 2 ಸಲ ನೀರಾವರಿ ಮುಖಾಂತರ ಕೊಡುವಂಥದ್ದು. And should be continued. ಅದು ಚಳಿಗಾಲದಿಂದ ಮತ್ತೆ ಮಳೆಗಾಲ ಚಳಿಗಾಲ ನೀರು ಕೊಡೋಕೆ ಶುರು ಮಾಡಿದಾಗಿಂದ ಮತ್ತೆ ಮಳೆಗಾಲ ಶುರುವಾಗೋವರೆಗೂ, ಅಂದ್ರೆ ಬೇಸಿಗೆಯನ್ನು ಸೇರಿಸಿ ಶುರುವಾಗೋವರೆಗೂ ಅಷ್ಟೂ ದಿನ ಕಂಟಿನ್ಯೂಸ್ ಆಗಿ ತಿಂಗಳಿಗೆ 2 ಸಲ ಜೀವಾಮೃತವನ್ನ ಕೊಡ್ತಾ ಇರುವಂಥದ್ದು ನಿರಂತರವಾಗಿ. How much maximum quantity of the jivamrutam you will give? You will get the miracle result. Miracle. ನೀವು ಎಷ್ಟು ಜಾಸ್ತಿ ಜೀವಾಮೃತವನ್ನ ಕೊಡ್ತಿರೋ ಅಷ್ಟು ಅದ್ಭುತವಾದಂತ ಫಲ ಮತ್ತೆ ಪ್ರತಿಫಲ ನಿಮಗೆ ಸಿಗುತ್ತೆ. तो जीवामृत देने में कंजूसी नहीं करना है. कंजूसी को क्या बोलते हैं? ಜೀವಾಮೃತ ಕೊಡ್ಬೇಕಾದ್ರೆ ಚೌಕಾಸಿ ಮಾಡಬೇಡಿ, ಜಿಪುಣತನ ಮಾಡಬೇಡಿ. यहाँ बैठे हुए कुछ कंजूस लोग होंगे. ಇಲ್ಲಿ ಕುಂತಿರೋ ಸ್ವಲ್ಪ ಚೌಕಾಸಿ ಮಾಡುವಂತವ್ರು, ಜಿಪುಣತನ ಮಾಡುವಂತವ್ರು ಇರ್ಬೋದು. ठीक है. ಇರ್ಲಿ, ತೊಂದರೆ ಇಲ್ಲ. Now you can take the poison that is called tea. ವಿಷವನ್ನ ಕುಡಿಬಹುದು, ಟೀ ಅನ್ನೋ ವಿಷವನ್ನ ನೀವು ಕುಡಿಬಹುದು. Then we will continue. ಆಮೇಲೆ ಕಂಟಿನ್ಯೂ ಮಾಡೋಣ. 10-minute break.